ಸರ್ವಿಸ್ ಟ್ಯಾಪಿಂಗ್ ಆಗ್ಬೇಕು ಸರಿ ಬಂದ್ ಮಾಡಿಲ್ವಾ ಮಾಡಿಸಿಲ್ಲ ನೀನ್ ಪೆನಾಲ್ಟಿ ಹಾಕ್ತಾ ನೀನ್ ಫಸ್ಟ್ ನೋಟಿಸ್ ಇಶ್ಯೂ ಮಾಡ್ಬೇಕು. ನೀನ್ ನೋಟಿಸ್ ಇಲ್ದ್ರೆ ನೀ ದಂಡ ಹೆಂಗ್ ಕಟ್ತಾರೆ? ಈಗ ದಂಡ ಕಟ್ಟಿದ್ ನಾವೇನ್ ಹೇಳ್ತಾ ಇಲ್ಲ. ತಕಡಿ ಹಾಕಿಟ್ಕೊಂಡ್ಬತ್ತಿದ್ದೀನಿ. ರೆಗ್ಯುಲರ್ ಫೀಸ್ ಕಟ್ಟಿದ್ವಿ. ಆಯ್ತು ರೆಗ್ಯುಲರ್ ಫೀಸ್ ಕಟ್ತಾನ ಸರ್. ಇಟ್ಕೊಂಡ್ ಬರ್ತೀರಾ ಒಂದ್ಸರಿ ಬರ್ಬೇಕು ಬಂದಾಗಲೇ ಯಾರು ಇಟ್ಕೊಂಡಿರಲ್ಲ. ನಿಮ್ಮ ಹೆಸರೇನ ಗೊತ್ತಿಲ್ಲ. ಸುಕುಮಾರ್ ಅಂತ ಆತ್ಮೀಯವಾಣಿ ಅಂತೇಳಿ ನ್ಯೂಸ್ ಚಾನಲ್. ನಿಮ್ ಐಡಿ ಕಾರ್ಡ್ ಶೋ ಮಾಡಿ ಮತ್ತೆ ನೀವು ಒಳಗೆ ಹಾಕೊಂಡು ಐಡಿ ಕಾರ್ಡ್ ನಿಮ್ದು ಡಿಪಾರ್ಟ್ಮೆಂಟ್ ಗಾಡಿ ಅಲ್ಲ ಏನಲ್ಲ ನೀನ್ ಐಡಿ ಕಾರ್ಡ್ ಹಾಕಿಲ್ಲ ಯಾರಂತ ಬರ್ಬೇಕು. ಯಾಕೆ ಸರಿ ಬರ್ತಾರೆ. ನೀವು ಡೇಟ್ ಕೊಡಬೇಕು. ಡೇಟ್ ಕೊಟ್ಟಾಗ ಒಂದು 3 ದಿನ ಟೈಮ್ ಕೊಟ್ಟರೆ ಡೇಟ್ ಕೊಟ್ಟರೆ ಬರ್ತಾರೆ. ನೀವು ಯಾಕೆ ಸಣ್ಣದು ಪುಟ್ಟದವನೇನು ಅಲ್ಲ ಏನೋ ಒಂದು 10 ಕಿಲೋ ಸಕ್ಕರೆ ಹೊಟ್ಕೊಂಡ ಅಂಗಡಿನಲ್ಲಿ ನೀವು ನೋಡಿರಾ ಎಲ್ಲ ಟೀ ಕಾಫಿ ಮಾಡ್ಕೊಂಡು ಒಂದು ಇಕ್ಕಂಡ್ರೆ ತಕ್ಕಡಿ ಒಂದು ಓದ್ಕೊಂಬರ್ತೀರ ಅಂದರೆ ನೀವು ಹೇಳ್ತಾ ವಿತೌಟ್ ನೋಟಿಸ್ ನೀವು ಹೆಂಗೆ ಓದ್ಕೊಂಬರ್ತೀರ ನೀವು? ಚಡಿ ನೋಡು ತಗೋಣ ನೋಡು ಎಷ್ಟನೇ ತಾರೀಕಿಗೆ ತಾಡಿ 15/9 ತಾರೀಕು ಸತ್ಯ. ನೀವು ಇದನ್ನ ಏನಾದರೂ ಪತ್ರಿಕಾಗೋಷ್ಠಿ ಕರೆದಾಗಲಿ ಪತ್ರಿಕಾ ಪ್ರಕಟಣೆ ಅಲ್ಲಿ ಕೊಟ್ಟು ಹೇಳಿದ್ದೀರಾ ಸರ್? ಪ್ರತಿ ವರ್ಷ ಬರೋದ್ರಿ ನೀವು ವರ್ಷ ಬರೋದು ಹೇಳ್ಬೇಡ್ರಿ. ನೀವು ಆ ಡೇಟ್ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇತ್ತಲ್ಲ, ನೀವು ಯಾರಿಗಾದ್ರೂ ಅನೌನ್ಸ್ ಮಾಡಿ ತಿಳಿಸಿದ್ದೀರಾ? ನಾವು ಕೇಳಿ ಸರ್. ನೀವು ಆಮೇಲೆ ನೀವು ಹೇಳಿದ ಕೇಳ್ತೀನಿ. ನಿನಗೆ 15 ಸೆಪ್ಟೆಂಬರ್ 15 ಐತೆ ಡೇಟ್ ಅಂತ ಯಾರಿಗೆ ಕನ್ಸ್ ಬಿದ್ದಿರುತ್ತೆ? ಇವ್ರಿಗೆ ಮೊದಲು ಕೊಟ್ಟಿರ್ತೀರಾ, ಅವ್ನು ಮಾಡಿಲ್ಲ ತಾನೆ. ಈಗ ಬಂದಿದ್ದೀರಾ, ಈಗ ಬಂದಾಗ ಇಂಥ ದಿನ ಬರ್ರಿ ಅಂತ ಹೇಳೋಬೇಕು ಬಿಟ್ರೆ ನೀನು ಏಕ್ದಮ್ ಕಿತ್ಕೊಂಡು ಹೋಗಂತ ಯಾರು ಹೇಳ್ತಾರೆ? ಕಿತ್ಕೊಂಡು ಹೋಗೋ ವಿಷಯ ಅಲ್ಲ ತಕಡಿ ಏನೋ ಅವ್ನು ಕತ್ಕೊಂಡ್ ಬಂದಿರ್ತಾನೆ ಅವನು ನಿನ್ಗೆ ಯಾಕೆ ಯಾವಾಗ ನಾವು ತಗೊಂಡ್ಬರ್ತೀವಿ ಅಂತ ತಿಳ್ಕೊಡ್ರಪ್ಪ. ಹೋದ ವರ್ಷ ಆಗಿದ್ರೆ ಇಲ್ಲಿ 24ರಲ್ಲಿ ಆಗಿದ್ರೆ ಈ ವರ್ಷ ನಾವು ಕೇಳಲ್ಲ, ಅವ್ರಿಗೆ ಟೈಮ್ ಕೊಟ್ಟು ಹೋಗ್ತೀವಿ. ಹೋದ ವರ್ಷ ಆಗದೆ ಇದ್ರೆ 24 ಆಗದೆ ಇದ್ರೆ 1 ವರ್ಷದ್ದೆಲ್ಲ ಡ್ಯೂ ಇರ್ತದಲ್ವಾ, ಆಗದೆ ಇದ್ರೆ ಅವಾಗ ನಾವು ಸ್ಕೇಲ್ ತಗೊಂತೀವಿ. ಈಗ 2 ವರ್ಷ ಅಲ್ಲ 10 ವರ್ಷ ಇರಲಿ 10 ವರ್ಷ ನೀನು ಕಟ್ತಾರೆ ಅಲ್ಲ ಕಟ್ಟ ವಿಷಯ. ಸ್ಕೇಲ್ ತಗೊಂಡೋಗಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಅದನ್ನ ಕೊಡ್ರಿ. ನೀವು ಅಧಿಕಾರಿಗಳಾಗಿ ನೀವು ಒಳ್ಳೆ ಬರ್ರಿ ಅವ್ನ ಅಂಗಡಿ ವೆರಿಫಿಕೇಶನ್ ಮಾಡೋಣ. ಅವ್ನ ಅಂಗಡಿ ಮಂಡಲ ಪಂಚಾಯತಿ ಲೈಸೆನ್ಸ್ ಆಯ್ತಾ ಚೆಕ್ ಮಾಡಿದ್ಯಾ ಫಸ್ಟ್? ನಾವು ಲೈಸೆನ್ಸ್ ಇಟ್ಕೊಂಡು ಅವನೇನೋ ಚೀಲಗಟ್ಲೆ 10 ಚೀಲ ಗೊಬ್ಬರನೋ 10 ಚೀಲ ಸಕ್ಕರೆನೋ ಮಾರ್ತಾ ಇದ್ದಾನ. ಅರ್ಧ ಟೀ ಅಂಗಡಿ ಮಾರೋದು ನೀವು ಕಿತ್ಕೊಂಡ್ ಬಂದಿದ್ದೀರಾ ಅಂದ್ರೆ ಕೋಳಿ ಅಂಗಡಿ ಒಂದು ದಿನ ಎಲ್ಲ ಕುತ್ಕೊಂಡ್ರೆ ಬೆಳಿಗ್ಗೆಯಿಂದ ಅವ್ನು 8 kg ಕೋಳಿ ಮಾರಲ್ಲ. 8 kg ಕೋಳಿ ಮಾರಿದ್ರೆ ಅವ್ನಿಗೆ 30 ರೂಪಾಯಿ ಕೆಜಿ ಸಿಗಲ್ಲ. ಹ್ಞೂ ಸರ್, ಟೆಂಪ್ರರಿ ಬಿಸ್ನೆಸ್ ಇರೋದಕ್ಕೆ ಮಾಡಿಲ್ಲ. ದುಡ್ಡಿಲ್ಲ ಅದಕ್ಕೋಸ್ಕರ ಇಲ್ಲೇ ಇರ್ತೀವಿ, ಬನ್ನಿ ಮಾಡ್ಕೊಡ್ತೀವಿ. ಇಲ್ಲೇ ಇದರಲ್ಲಿ ಎಲ್ಲಿ ಬರ್ಗೂರಲ್ಲಿ ಕಬ್ಬಣದ ಅಂಗಡಿ ಹತ್ರ ಇರ್ತೀವಿ, ಬನ್ನಿ ಬರ್ತೀವಿ. ಕಬ್ಬಣದ ಅಂಗಡಿ ಹೇಳಿಲ್ಲ, ಆಯ್ತು ಬರ್ಗೂರಿಗೆ ಬನ್ನಿ, ನಾಳೆ ಬರ್ಗೂರು. ಈಗ ನೀವು ಬಂದ ತಕ್ಷಣ ಅವರು ದುಡ್ಡು ರೆಡಿ ಯಾರು ಇಟ್ಕೊಂಡಿರಲ್ಲ ಸರ್. ಟೈಮ್ ಕೊಡ್ಬೇಕು, ಹೋಗ್ಬೇಕು. ತಕಡಿ ನೀವು ಯಾಕೆ ಇಟ್ಕೊಂಡ್ ಬರ್ಬೇಕು? ತಕಡಿ ತರದೇ ಇದ್ರೆ ಮುಂದಿನ ವರ್ಷ ಅವ್ರಿಗೂ ಅವ್ರು ಆಗೋದಿಲ್ಲ. ಅಲ್ಲ ಸರ್, ಇದು ಪ್ರೊಸೀಜರ್ ತರಂಗೇ ಇಲ್ಲ. ಏನ್ ಪ್ರೊಸೀಜರ್ ಸರ್ ಇದು ನಿಮ್ದು? ವರ್ಷಕ್ಕೊಂದ್ಸರಿ ಪ್ರತಿ ವರ್ಷ ಸ್ಟ್ಯಾಂಪಿಂಗ್ ಮಾಡಿಸ್ಬೇಕು. ಪ್ರತಿ ವರ್ಷ ಸ್ಟ್ಯಾಂಪಿಂಗ್ ಮಾಡಬೇಕಾದ್ರೆ ಅವ್ರಿಗೊಂದು ಡ್ಯೂ ಡೇಟ್ ಕೊಟ್ಟಿರ್ತೀವಿ. ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಡ್ಯೂ ಡೇಟ್ ಇರ್ತದೆ. 23ರಲ್ಲಿ 24ರಲ್ಲಿ ಆಗಿದ್ರೆ ಅವ್ರಿಗೆ ಟೈಮ್ ಕೊಡ್ತೀವಿ, ಬನ್ನಿ ಆಫೀಸ್ಗೆ ಅಥವಾ ನಿಮ್ಗೆ ಅವಕಾಶ ಆದಾಗ ಬನ್ನಿ ಅಂತ ಹೇಳ್ಬಿಟ್ಟೆ ಹೋಗ್ತೀವಿ. 1 ವರ್ಷ ಆಗದೆ ಇದ್ರೆ 1 ವರ್ಷ ಆಗದೆ ಇದ್ರೆ ಅವಾಗ ಎತ್ಕೊಳ್ತೇವೆ ನಾವು. ಎಲ್ಲಿ ನಿಮ್ಮ ಆಫೀಸಲ್ಲಿ ಸರ್? ಮಧುಗಿರಿ ಶಿರಾದಲ್ಲಿ. ಈಗ ಎರಡನೇದು ನೀವೀಗ ತಕಡಿಗೆ ಅವರು 2 ವರ್ಷ ಡ್ಯೂ ಐತೆ ಕಿತ್ಕೊಂಡು ಹೋಗ್ತಿದ್ರೆ ಕಿತ್ಕೊಂಡವ್ರು ಪರವಾಗಿಲ್ಲ. ಇವು ತಗೊಂಡೋಗಿದ್ದೀರಾ ಮತ್ತೆ ಅವ್ರಿಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದೀರಾ? ಅಲ್ಲಿ ಕೊಡಬೇಕು. ನಾನೆಲ್ಲ ಲ್ಯಾಪ್ಟಾಪ್ ಇಲ್ಲಿ ಕೊಡ್ತೀವಿ ಅಂದ್ರೆ ಯಾರು ಕೇಳಲ್ಲ ಸರ್. ನೀವು ಅಲ್ಲೇ ಕೊಡಬೇಕು. ಕಿತ್ಕೊಂಡು ನಿಮ್ಮ ಕಳಕಳಿ ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಕಡಿಮೆ ಇದ್ರೆ ಮಾಡ್ಕೊಡಕ್ ಬರಲ್ಲ, ಕನ್ಸೆಷನ್ ಮಾಡಕ್ ಬರಲ್ಲ. ಬರ್ದು ಕೊಟ್ಟ ಮೇಲೆ ಹಂಗಾರೆ ಕನ್ಸೆಷನ್ ಮಾಡೋದು ಒಂದೈತೆ, ಒರಿಜಿನಲ್ ಪೇಮೆಂಟ್ ಒಂದೈತಾ? ಅಲ್ಲ, ಒರಿಜಿನಲ್ ಪೇಮೆಂಟ್ ಬೇರೆ, ನಿಮ್ ಪೇಮೆಂಟ್ ಬೇರೆ. ಮತ್ತೆ ಇಷ್ಟು ಕೆಜಿ ತೂಗೋದಕ್ಕೆ ಇಷ್ಟು ಅಂತ ಸರ್ಕಾರದ ಫಿಕ್ಸೆಡ್ ಇರುತ್ತೆ. ಆ ಫೀಸ್ ನೀವು ತಗೋಬೇಕು ಬಿಟ್ರೆ ನೀವು 1200 ಕೊಡ್ರಿ 2200 ಕೊಡ್ರಿ ಅಂತ ಕೇಳಿದ್ರೆ ಯಾರೋ ಒಬ್ಬ ರೈತ ಇಟ್ಕೊಂಡಿರ್ತೀನಪ್ಪ ಮನೆ ತರಕಾರಿ ಮಾರಕ್ಕೆ, ಅದಕ್ಕೂ ನೀನು 2200 ಕೊಡೋದು 2200 ರೂಪಾಯಿ ವರ್ಷ ಎಲ್ಲ ಬಂದಿರಲ್ಲ. ಏನ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಇವಾಗ ನೋಡಿ ಸರ್. ಈಗ ಇನ್ನೇನಿಲ್ಲ, ಅವ್ರಿಗೆ ಡೇಟ್ ಹೇಳೋಗ್ರಿ. ನೀವು ಶಿರಾದಲ್ಲಿ ಏನ್ ಕ್ಯಾಂಪ್ ಇರುತ್ತೆ ಅವತ್ತು ಕೊಡ್ತಾರೆ, ಅವ್ರ ತಕಡೆ ಅವ್ರಿಗೆ ಕೊಡ್ಬೇಕು ಅಷ್ಟೇ. ನೀವೇ ಬಂದಿದ್ದೀರಿ, ಯಾವತ್ ಬರ್ತಾರೆ ಹೇಳಿ, ಅಲ್ಲಿ ಕೊಡ್ತೀವಿ. ನಮ್ಗೆ ಆಯ್ತು, ನೀವು ಡೇಟ್ ಕೊಡ್ರಿ. ಈಗ ದಸರಾ ಆಯ್ತು, ದಸರಾ ಹಬ್ಬ ಮುಗಿಸ್ಕೊಂಡು ಬರ್ತಾರೆ ಅಲ್ಲಿ. ಆಯ್ತು, ದಸರಾ ಹಬ್ಬ ಮುಗಿಸ್ಕೊಂಡು 1 ವಾರದ ಡೇಟ್ ಕೊಡ್ರಿ, ಅವ್ರ ಸ್ಕೇಲ್ಗಳು ಕೊಡ್ರಿ. ನಿಮ್ಮ ಹೆಸರು ಏನು ಹೇಳಿ? ಸುಕುಮಾರ್ ಅಂತ ಸರ್. ಸುಕುಮಾರ್ ಅಂತ. ಗವರ್ಮೆಂಟ್ ರೂಲ್ಸ್ ಆಯ್ತು. ಹೌದು, ಸರಿ ಆಯ್ತು. ಯಾವ ಪೇಪರ್ ನೀವು? ಆತ್ಮೀಯವಾಣಿ. ನಿಮ್ಮ ಫೋನ್ ನಂಬರ್ ಕೊಡಿ. ಬರ್ಕೊಡ್ರಿ. 78
99 86 13 31 ಆಯ್ತು, ನಿಮ್ಮ ಮಾತಿನ ಮೇರೆಗೆ ನಾವು ಸ್ಕೇಲ್ ಕೊಡ್ತೀವಿ ಕೊಡಿ ಸರ್. ಸರಿ ಆಯ್ತು. ಕೊಡ್ತೇವೆ. ಅವರು ಬಡವರು ದಸರಾದಲ್ಲಿ ಯಾವ ಒಂದು ಎರಡು ಮೂರು ಹಬ್ಬಗಳು ಮಾಡಿದ್ರೆ ದುಡ್ಕೊಂತಾರೆ ತಂದು ಕೊಡ್ತಾರೆ. ಆಮೇಲೆ ಉದ್ರಿಲ್ಲ, ನಮಗೂ ಬಡತನ ಇತ್ತು, ಆಮೇಲೆ ನಾವೆಲ್ಲ ನೋಡಿದ್ದೇವೆ. ಅದ್ರಲ್ಲಿ ಸರ್ಕಾರಿ ಪೇಮೆಂಟ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಮಾಡಿಸ್ಕೊಡ್ರಿ. ನೋಡಿ ರಿಡಕ್ಷನ್ ಕೊಡ್ರಿ. ಸರ್ಕಾರ ಅವ್ರ ಬಡಪಾಯಿಗಳು ಅವ್ರೇನು ಮಾಮೂಲಿ ಅಂಗಡಿ ಇಕ್ಕಿ ಲೈಸೆನ್ಸ್ ತಗೊಂಡು ಅಂಗಡಿ ಇಕ್ಕಿ ಮಾಡ್ತಿಲ್ಲ. ಏನೋ ಅಕ್ಕಪಕ್ಕ ಹಳ್ಳಿಯಾರ 4 ಜನ ಕೋಳಿ ತಗೊಂಡಿದ್ರಾಗ ಅವ್ರಿಗೆ ಜೀವನ ಅಷ್ಟೇ. ಸರಿ ಕೊಡಿ ಸರ್. ಯಾಕೆ ಅವ್ರಿಗೆ ಒಂದು ಅವೇರ್ನೆಸ್ ಬರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲ ಕೊಡಿ scale. ಏಕ್ದಮ್ ಕಿತ್ಕೊಂಡ್ಬರ್ಬಾರ್ದು ಸರ್. ತಿಳುವಳಿಕೆಯಿಂದಲೇ ಇರ್ತಾರೆ. ಇವ್ರ ನಂಬರ್ ಹಾಕಿ ಹೇಳ್ತೀನಿ. ಅವೇರ್ನೆಸ್ಗೆ ನೀವು ಒಂದು ಎಲ್ಲ 6 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ ನೀವೇ ಲೈವಲ್ಲಿ ಅವೇರ್ನೆಸ್ ಕೊಟ್ರೆ ಆಯ್ತು. ಇಂಥ ದಿನ ಬತ್ತೀವಪ್ಪ ನಾವು. ಇಂಟರ್ನೆಟ್ ನಮ್ಮ ಈಗ ಈಗ ಗೌರ್ಮೆಂಟ್ ರೂಲ್ಸ್ ಇದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಸ್ಕೇಲಿಂಗ್ ಇಕ್ಕಿದ್ರೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆಯ್ತಾ, ನೀವು ಸ್ಕೇಲ್ ಅಲ್ಲ ಸಂತೆಯಲ್ಲಿ ಮಾಡೋರು ಕೂಡ ಅವ್ರು ಸ್ಟ್ಯಾಂಪಿಂಗ್ ಮಾಡಿಸೇ ಮಾಡ್ಬೇಕು. ಅಲ್ಲ ಮಾಡಿಸ್ಲೇಬೇಕು ಕಣ್ಣಿಗೆ ರೂಲ್ಸ್ ಮಾಡಿಸ್ಲೇಬೇಕು. ಬ್ರೇಕ್ ಮಾಡ್ರಿ ಅಂತ ರೂಲ್ಸ್ ಬ್ರೇಕ್ ಮಾಡ್ರಿ ಅಂತ ಯಾರು ಹೇಳಲ್ಲ. ಹೇಳಿ ಸರ್. ಈಗ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿರ್ತಾನೆ ಗೊತ್ತಿರಲ್ಲ ಅವನಿಗೆ. ಈಗ ನೀವು ನೋಡಪ್ಪ, ಯಾರೇ ಒಂದು ಅಂಗಡಿ ಓಪನ್ ಮಾಡಿದ್ರು ಒಂದ್ ಅಂಗಡಿ ಓಪನ್ ಮಾಡಿರ್ತಾನ, ಅವ್ನ ಅಂಗಡಿಲಿ ಕೊಂಡ್ಕೊಂಡ್ಬರ್ತಾನ, ಹೌದು ಅವನಿಗೂ ಲಿಂಕ್ ಇರ್ತದ. ಹೌದು ಅವ್ನ್ ಸ್ಕೇಲ್ ಸ್ಟ್ಯಾಂಪಿಂಗ್ ಮಾಡಿರ್ತಾನೆ, ಇವನು ಸ್ಕೇಲ್ ಸ್ಟ್ಯಾಂಪಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಒಂದ್ ವೇಳೆ ಹೊಸ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಹೊಸ ಅಂಗಡಿ ಅವನು ಹೊಸ ಸ್ಕೇಲ್ ಕೊಂಡ್ಕೊಂಬಂದ್ರೆ ಅಂಗಡಿಯವರೇ ಸ್ಟ್ಯಾಂಪಿಂಗ್ ಮಾಡ್ಕೊಂಡಿರ್ತಾರೆ 1 ವರ್ಷದವರೆಗೂ. ಹೌದು ಅವಾಗ ಏನು 1 ವರ್ಷದ ಆದ ತಕ್ಷಣ ಅವ್ನು ಮಾಡಿಸ್ಬೇಕಾದ ಜವಾಬ್ದಾರಿ ಇರ್ತದೆ ಅದರಲ್ಲಿ. ನಿಮ್ದು ಎಷ್ಟು ವರ್ಷ ಆತಣ್ಣ ತಗಡಿ ತಗೊಂಡು? ಆಗಿರ್ತದೆ. ಅದೇನು ಅಂತ ದೊಡ್ಡ ಸಮಸ್ಯೆ ಅಲ್ಲ. ಇಲ್ಲಿ ನೀವು ಹೇಳಿದ್ದು ಒಪ್ಕೊಂಡೆ. ಕೆಲವ್ರು ನಾಲೆಡ್ಜ್ ಇರೋರು ಗೊತ್ತಿರ್ತೈತೆ, ನಾಲೆಡ್ಜ್ ಇರೋರಿಗೆ ಗೊತ್ತಿರಲ್ಲ. ಆಯ್ತಾ, ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದ್ಸಲ ನಮ್ಗೆ ಹೇಳಿದ್ರೆ ನಾವೇ ಅವೇರ್ನೆಸ್ ಮೂಡಿಸ್ಬಿಡ್ತೀವಿ. ಇಲ್ಲಿ ಏನಾಗುತ್ತೆ ಗೊತ್ತಾ ಇವ್ರೆ? ಅವ್ರ ನಂಬರ್ ಹಾಕಳಪ್ಪ. ಹೇಳಿ ಸರ್. ಒಂದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿದೆಯಲ್ಲ, ಈ ಏರಿಯಾ ಬರ್ತಿರ್ತೀವಿ. 1 ವರ್ಷದಾದ್ರೆ ಹೊಸದಾಗಿ ಮಾಡೋದಾದ್ರೆ ನಿಮ್ಗೆ ಅವೇರ್ನೆಸ್ ಕೊಡ್ಬೇಕು, ಇವೆಲ್ಲ ಇದು ಮಾಡ್ಬೇಕಾಗ್ತದೆ. ಎಲ್ಲ ಆಲ್ಮೋಸ್ಟ್ ವಾರ ಹಿಂದೆ ಮುಂದೆ ಬಂದೇ ಬರ್ತದೆ. ಸರ್ಕಾರಿ ಏರಿಯಾಗಳೆಲ್ಲ ಮಾರ್ಚ್ ಏಪ್ರಿಲ್ ಮಾಡ್ತಾರೆ, ನೀವು ಸೆಪ್ಟೆಂಬರ್ ಮಾಡ್ತೀರ ಅಂತ ನಮ್ಗೆ ಈ ನಂಬರ್ ಹೇಳಿ ಸರ್. ಈಗ ಹೆಚ್ಚಿಗೆ ಮಾತ್ಬೇಡ, ನೀವು ಕೋಆಪರೇಟ್ ಮಾಡ್ತೀವಿ ಅಂತ ನಾವು ಯಾಕೆ ಮಾತ್ಬಿಡ್ತೇನೆ. 973065193193. ನಿಮ್ಮ ಹೆಸರು ಸರ್? ದೇವರಾಜು.